ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ಕಳೆದ 39-40 ದಿನಗಳಿಂದ ನಡೀತಾ ಇದ್ದಂತಹ ಶುರುವಾಗಿದ್ದಂತಹ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕೊನೆಗೂ ಒಂದು ಅಲ್ಪ ವಿರಾಮ ಬಿದ್ದಿದೆ. ಸೀಸ್ ಫೈರ್, ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಆ್ಯಕ್ಚುಲಿ ಇದು ಬೇಕಾಗಿತ್ತು, ಯಾಕಂದರೆ ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳಿಂದ ಪ್ರಪಂಚದ ಬೇರೆ ಬೇರೆ ಎಲ್ಲ ದೇಶಗಳಿಗೂ ಕೂಡ ತೈಲ ಸಂಪನ್ಮೂಲ ಅಲ್ಲಿಂದ ರಫ್ತಾಗುತ್ತೆ. ಸೊ ಹೀಗಾಗಿ ಈ ತೈಲ ಸಂಪನ್ಮೂಲ ಎಲ್ಲವೂ ಕೂಡ ಕಟ್ಟಾಗಿ ನಿರ್ಬಂಧ ಆಗಿ ಅದರಿಂದ ವ್ಯಾಪಕವಾದಂತಹ ಸಮಸ್ಯೆಗಳನ್ನು ಪ್ರತಿಯೊಂದು ದೇಶಗಳು ಕೂಡ ಎದುರಿಸಿದ್ದಾಗಿದೆ. ಗ್ಯಾಸ್ ಸಮಸ್ಯೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ. ಸೊ ಅದರಲ್ಲಿ ನಮ್ಮ ಭಾರತವೂ ಕೂಡ ಹೊರತಾಗಿಲ್ಲ. ಸೊ ಹೀಗಿರುವಾಗ ಇಂಥದ್ದೊಂದು ಕದನ ವಿರಾಮ ಬೇಕಾಗಿತ್ತು. 15 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ಹಾಗೆಯೇ ಅಮೆರಿಕ, 3 ದೇಶಗಳ ನಡುವೆ ನಡೀತಾ ಇದ್ದಂತಹ ಯುದ್ಧ ಇದು. ಇಸ್ರೇಲ್ ಅಮೆರಿಕ ಒಂದು ಕಡೆ ಇದ್ದರೆ ಇರಾನ್ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತಾ ಇತ್ತು. ಸೊ ಈಗ ಫೈನಲಿ ಒಂದಿಷ್ಟು ದೇಶಗಳು, ಚೀನಾ, ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಪಾಕಿಸ್ತಾನ ಸೇರಿದಂಗೆ ಒಟ್ಟಾರೆಗೆ 5 ದೇಶಗಳು ಈ ಒಂದು ಕದನ ವಿರಾಮವನ್ನು ಸಂಧಾನವನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ದಿನಗಳಿಂದ ಮಾತುಕತೆಯನ್ನು ನಡೆಸಿ ಈಗ ಫೈನಲಿ ಮಾತುಕತೆಯನ್ನು ಮಾಡಿ ನಿನ್ನೆ ಮಧ್ಯರಾತ್ರಿ ಒಂದು ಮೀಟಿಂಗನ್ನು ನಡೆಸಿ ಇದಕ್ಕೆ ಕದನ ವಿರಾಮಕ್ಕೆ ಪಾಕಿಸ್ತಾನ ಒಂದು ಕಡೆ, ಅಮೆರಿಕ ಮತ್ತೊಂದು ಕಡೆ ಇರಾನ್ನನ್ನು ಒಪ್ಪಿಸಿರುವಂಥದ್ದು. ಸೊ ಈಗ ಅದು ಸಕ್ಸಸ್ ಕೂಡ ಆಗಿದೆ. ಸೊ ಇವತ್ತಿನಿಂದಲೂ ಕೂಡ, ಅಂದರೆ ಇವತ್ತಿನ ಬೆಳಗಿನಿಂದ ಈ ಒಂದು ಕದನ ವಿರಾಮ ಜಾರಿಯಲ್ಲಿದೆ. ಇದೆಲ್ಲ ಒಂದು ಭಾಗ. ಆದರೆ ಇದು ಗಮನಿಸಲೇಬೇಕಾದಂಥ ವಿಚಾರ ಪಾಕಿಸ್ತಾನದ ವಿಚಾರ. ಈ ಯುದ್ಧದಲ್ಲಿ ಯಾರು ಗೆದ್ರು, ಯಾರು ಸೋತ್ರು, ಯಾರಿಗೆ ಎಷ್ಟು ಲಾಭನೋ ಅದೆಲ್ಲ ಫರ್ದರ್, ಅದೆಲ್ಲ ನಂತರದ ವಿಚಾರವಾಗಿ ತೆಗೆದುಕೊಳ್ಳೋಣ. ಈಗ ಒಂದು ವಿಚಾರ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂಗೆ. ಏನದು ಹಾಗಾದ್ರೆ? ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರೋಲ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದ ಪ್ರಧಾನಿಯನ್ನ. ಯಾಕಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ನೋಡಿ, ಪ್ರಪಂಚದ ದೊಡ್ಡಣ್ಣ ಅನಿಸಿಕೊಂಡಿರುವಂಥ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 300 ರೂಪಾಯಿ ಕೊಟ್ಟು ಅಲ್ಲಿ ಜನ ಬದುಕ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಸೊ ಈ ಪಾಕಿಸ್ತಾನದಲ್ಲಿ ಪಾಪರಾಗಿರುವಂಥ ಪಾಕಿಸ್ತಾನದ ಮಾತನ್ನ ಅಮೆರಿಕ ಕೇಳುವಷ್ಟರ ಮಟ್ಟಿಗೆ ಹೋಗ್ಬಿಡ್ತಾ ಪಾಕಿಸ್ತಾನ. ಅದು ಹೇಗೆ ಸಾಧ್ಯ ಆಯಿತು ಅನ್ನುವಂಥ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಪಂಚದಾದ್ಯಂತ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಓಕೆ, ಡಿಪ್ಲೊಮಸಿಯಾಗಿ ಅಥವಾ ಗ್ಲೋಬಲ್ ಪೊಲಿಟಿಕ್ಸ್ನಿಂದ ಅದೇನಾದರೂ ಸಾಧ್ಯ ಆಗಿರಬಹುದು ಏನೋ ಅಂತ ಅಂದ್ಕೊಂಡು ಸುಮ್ಮನಾಗೋಣ, ಒಂದು ವಿಚಾರ. ಆದರೆ ಈ ಮಧ್ಯದಲ್ಲೇ ಮತ್ತೊಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಚರ್ಚೆ ಅನ್ನೋದಕ್ಕಿಂತ ಟ್ರೋಲ್ ಆಗ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿಯನ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಏನು ಆ ವಿಚಾರ ನೋಡಿ. ಈ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾಕಿಸ್ತಾನ ಪ್ರಧಾನಿ ಟ್ವೀಟ್ ಅನ್ನು ಮಾಡಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ ಆ ಒಂದು ಟ್ವೀಟ್ ಏನಿದೆ, ಅದು ಯಾವ ಅಚಾತುರ್ಯದಿಂದ ಆಯಿತೋ, ಗಮನಿಸದೇ ಆಯಿತೋ ಗೊತ್ತಿಲ್ಲ. ಸೊ ಆ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಹಾಗಾದರೆ ಆ ಒಂದು ಟ್ವೀಟ್ನಲ್ಲಿ ಏನಿದೆ? ಆ ಒಂದು ಟ್ವೀಟ್ನ ಬಳಸ್ಕೊಂಡು ಟ್ರೋಲ್ ಮಾಡಲಾಗ್ತಾ ಇದೆ. ಏನಂತ? ಪಾಕಿಸ್ತಾನದ ಪ್ರಧಾನಿ ಈ ಒಂದು ಟ್ವೀಟನ್ನು, ಈ ಒಂದು ಮೆಸೇಜನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿ ಕೊಟ್ಟಂತೆ ಮಾಡಿದ್ದಾರೆ. ಅಂದರೆ ಟ್ರಂಪ್, ನೋಡಪ್ಪ ನೀನು ಹೀಗೀಗೆ ಹೇಳಬೇಕು, ಇದೇ ರೀತಿಯಾಗಿ ಬರಿಬೇಕು, ಈ ಎಲ್ಲ ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ಬರೆದ್ಬಿಟ್ಟು ಟೈಪ್ ಮಾಡಿಬಿಟ್ಟು ಇವರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಅದನ್ನೇ ಆಸ್ ಇಟ್ ಈಸ್ ಪಾಕಿಸ್ತಾನದ ಪ್ರಧಾನಿ ಕಾಪಿ ಪೇಸ್ಟನ್ನು ಮಾಡಿ ಕಳಿಸಿದ್ದಾರೆ ಅಂತ ಟ್ರೋಲ್ ಆಗ್ತಾ ಇದೆ. ಹಾಗಾದರೆ ಯಾಕೆ ಹೀಗಾಯಿತು? ಹಾಗಾದರೆ ಮಾಡಿದಂಥ ತಪ್ಪಾದರೂ ಏನು ನವಾಜ್ ಶರೀಫ್ ಅನ್ನುವಂತಹ ಸಹಜ ಪ್ರಶ್ನೆ ಮೂಡ್ತಾ ಇದೆ. ಈ ಟ್ವೀಟ್ ನಿಮಗೆ ಟ್ರೋಲಲ್ಲಿ ನೋಡಿರಬಹುದು ನೀವು ಈಗಾಗಲೇ. ಟ್ವೀಟ್ನ ಆರಂಭದಲ್ಲಿ, ಅಂದರೆ ಪಾಕಿಸ್ತಾನದ ಪ್ರಧಾನಿ ಮಾಡಿರುವಂತಹ ಅವರ ಅಧಿಕೃತ ಖಾತೆ ಇದು, ಪಾಕಿಸ್ತಾನದ ಪ್ರಧಾನಿಯ ಅಧಿಕೃತ ಖಾತೆಯ ಪೋಸ್ಟ್ ಇದು. ಆ ಒಂದು ಟ್ವೀಟ್ನ ಮೊದಲ ಲೈನ್ನಲ್ಲಿ ಡ್ರಾಫ್ಟ್ಸ್ ಅಂತ ಒಂದು ಲೈನ್ ಬಂದಿದೆ. ಡ್ರಾಫ್ಟ್ಸ್, ಪಾಕಿಸ್ತಾನ PM ಆನ್ ಮೆಸೇಜಿಂಗ್ ಆನ್ ಎಕ್ಸ್ ಅಂತ ಒಂದೇನೋ ಲೈನ್ ಬಂದಿದೆ. ಫಸ್ಟ್ ಇದು ಡ್ರಾಫ್ಟ್ಸ್ ಅಂತ ಬಂದಿರುವಂಥದ್ದು ಇದೆ ಅಲ್ಲ, ಇದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ, ಟ್ರೋಲ್ಗೆ ಗುರಿ ಆಗ್ತಾ ಇದೆ. ನೋಡಿ, ನಾವು ಯಾವುದಾದ್ರೂ ಒಂದು ಮೇಲನ್ನು ಟೈಪ್ ಮಾಡ್ತಾ ಇದ್ರೆ
ಅಥವಾ ಒಂದು ಟ್ವೀಟನ್ನು ಟೈಪ್ ಮಾಡ್ತಾ ಇದ್ರೆ ಎಕ್ಸ್ನಲ್ಲಿ, ನಾವು ಅದನ್ನು ಸೆಂಡ್ ಮಾಡಿಲ್ಲ ಅಂತ ಇದ್ರೆ ಅದು ಇಮಿಡಿಯೇಟ್ ಆಗಿ ನಾವೇನಾದರೂ ಬ್ಯಾಕ್ ಬಂದ್ವಿ ಅನ್ಕೊಳ್ಳಿ, ಹಿಂದಕ್ಕೆ ಬಂದಾಗ ಅದು ಡ್ರಾಫ್ಟಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ ಒಂದು ವಿಚಾರ. ಅಥವಾ ಬೇರೆ ಯಾರಾದರೂ ಕಳಿಸ್ಬಿಟ್ಟು ಅದು ನಮ್ಮ ಡ್ರಾಫ್ಟಲ್ಲಿ ಇದ್ದು ಅದನ್ನು ಮತ್ತೆ ಶೇರ್ ಮಾಡಿದಾಗ ಈ ರೀತಿಯಾಗಿ ಡ್ರಾಫ್ಟ್ಸ್ ಅಂತ ಬರುತ್ತೆ. ಸೊ ಹೀಗಿರುವಾಗ ಪಾಕಿಸ್ತಾನದ ಪ್ರಧಾನಿಗೆ ಈ ಒಂದು ಟ್ವೀಟನ್ನು, ಈ ಒಂದು ಮೆಸೇಜನ್ನು ಕಳಿಸಿದ್ದು ಯಾರು? ಸೊ ಹೀಗಂತ ಇದು ಬಹಳ ಚರ್ಚೆ ಆಗ್ತಾ ಇದೆ, ಬಹಳ ಟ್ರೋಲ್ ಆಗ್ತಾ ಇದೆ. ಸೊ ಈಗಾಗಲೇ ನಾನು ಆರಂಭದಲ್ಲಿ ಹೇಳ್ದಂಗೆ ಪಾಕಿಸ್ತಾನದ ಮಾತನ್ನ ಪ್ರಪಂಚದ ದೊಡ್ಡಣ್ಣ ಅಂತ ಡಿಕ್ಲೇರ್ ಮಾಡಿಕೊಂಡಿರುವಂಥ ಅಮೆರಿಕ, ಸೂಪರ್ ಪವರ್ ಕಂಟ್ರಿ ಅನ್ನಿಸ್ಕೊಂಡಿರುವಂಥ ಅಮೆರಿಕ, ಪಾಕಿಸ್ತಾನದ ಮಾತು ಕೇಳೋಕೆ ಸಾಧ್ಯನಾ ಅನ್ನುವಂಥ ಚರ್ಚೆ ಏನಿತ್ತಲ್ಲ, ಈ ಚರ್ಚೆಗೆ ಈ ಟ್ವೀಟ್ನಲ್ಲಿರುವಂತಹ ಈ ಒಂದು ತಪ್ಪಾಗಿರುವಂತಹ ಅಂಶ ಪುಷ್ಟಿ ಕೊಡ್ತಾ ಇದೆ. ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತಾ ಇದೆ ಅಂತ ಏನು ಅಂದ್ಕೊಳ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು, ಅದಕ್ಕೆ ಪುಷ್ಟಿ ಕೊಡುವಂಥ ರೀತಿಯಲ್ಲಿದೆ. ಡ್ರಾಫ್ಟ್ಸ್ ಅಂತ ಯಾಕೆ ಬಂತು? ಇದನ್ನು ಯಾರೋ ಕಳಿಸಿರೋದನ್ನ ಇವರು ಇಟ್ಕೊಂಡು ಮತ್ತೆ ಅದನ್ನು ನೋಡಿಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಕದನ ವಿರಾಮ ಟ್ರಂಪೇ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದ, ಇಡೀ ಪ್ರಪಂಚದ ಮುಂದೆ ಏಕಾಏಕಿಯಾಗಿ ನಾನು ಸೋಲು ಒಪ್ಕೊಂಡೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾರಾದರೂ ಮಧ್ಯಸ್ಥಿಕೆ ಬಂದು ಮಾಡಿದ್ರು, ಅದಕ್ಕೆ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಕ್ರಿಟಿಕ್ಸ್ನಿಂದ ಪ್ರಪಂಚವನ್ನು ಪಾರು ಮಾಡಬೇಕು ಅಂತ ಕೇಳಿಕೊಂಡ್ರು, ಹಾಗಾಗಿ ನಾವು ಇದರಿಂದ ಹೊರಗೆ ಬರೋದಕ್ಕೆ ನಾವೇ ಓಕೆ ಅಂದ್ವಿ ಅನ್ನುವಂತಹ ಅರ್ಥದಲ್ಲಿನೇ ಅವರೇ ಒಂದು ಇದನ್ನು ಹೇಳಿಕೊಟ್ಟಂತಹ ಮೆಸೇಜ್ ಆಗಿತ್ತಾ ಪಾಕಿಸ್ತಾನಕ್ಕೆ? ಆಸ್ ಇಟ್ ಈಸ್ ಟ್ರಂಪ್ ಹೇಳ್ದಂಗೆ ಇವರೇನಾದರೂ ಬರೆದ್ರ ಅಥವಾ ಬೇರೆ ಅಧಿಕಾರಿಗಳ ಮೂಲಕವಾಗಿ ಬರೆದು ಕೊಟ್ಟಿದ್ದನ್ನು ಇವರು ಜಸ್ಟ್ ಸೆಂಡ್ ಮಾಡಿದ್ರ ಅನ್ನುವಂಥ ರೀತಿಯಲ್ಲಿ ಇದು ಈಗ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಪ್ರಶ್ನೆ ಅನ್ನೋದಕ್ಕಿಂತ ಟ್ರೋಲ್ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.